ಓಂ ಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಸನಾತನ ಧರ್ಮದ ಬಗ್ಗೆ ಈಗ ಮಾತು ತುಂಬ ನಡೀತಾ ಇದೆ. ಏನಂದರೆ ಸನಾತನ ಧರ್ಮ ಅಂದರೆ ಏನು, ಹಿಂದೂ ಧರ್ಮ ಅಂದರೆ ಏನು? ಇವಾಗ ಈ ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ ಅಸತೋಮ ಸದ್ಗಮಯ. ಅಸತೋಮ ಕತ್ತಲು, ಅಸತ್ ಅಂದರೆ ನಿಜವಾಗಿದ್ದು ಇಲ್ಲ, ನಿಜವಾದದ್ದು ಅಲ್ಲ. ಅಸತ್, ಸತ್ ಅಂದರೆ ನಿಜವಾದದ್ದು. ಆ ನಿಜವಾದದ್ದು ಯಾವುದಪ್ಪ? ನಿಜವಾದ ಸತ್ತಿಂದ ಸತ್ತಿಗೆ ಹೋಗಬೇಕು. ಸತ್ ಅಂದರೆ ಯಾವುದು, ನಿಜ ಅಂದರೆ ಯಾವುದು? ಅದು ಭಗವಂತ. ಭಗವಂತ ಅಂದರೆ ಏನು, ಎಲ್ಲಿ ಸಿಗ್ತಾನೆ, ಹೇಗಿದಾನೋ ಏನೂ ಗೊತ್ತಿಲ್ಲ. ಭಗವಾನ್ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ. ಎಲ್ಲವೂ ಕಂಪ್ಲೀಟಾಗಿ ಪೂರ್ಣವಾಗಿ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹೇಗೆ ನಾವು ಫ್ರಿಜ್ಜಲ್ಲಿ ಒಂದು 4 ಮಾವಿನ ಹಣ್ಣು ಇಟ್ಟರೆ ಅದರಲ್ಲಿ 2 ಯಾರು ಬಂದು ತೆಗೆದು ಕಟ್ ಮಾಡಿದ್ರೆ ಅಲ್ಲಿ ಫ್ರಿಜ್ಜಲ್ಲಿ 2 ಉಳಿಯುತ್ತೆ. ಹಾಗೆ ಆ ಭಗವಂತನ ಹತ್ತಿರ ಹಾಗಲ್ಲ, ಎಲ್ಲವೂ ಪೂರ್ಣ. ನೀವು ಅಷ್ಟು ಮಾವಿನ ಹಣ್ಣು ತೆಗೆದರೂ ಅದು ಅಷ್ಟೇ ಉಳಿಯುತ್ತಲ್ಲಿ, ಪೂರ್ಣ ಕಂಪ್ಲೀಟ್. ಅದಕ್ಕೆ ಇದು ಎಲ್ಲ ಸ್ವತಂತ್ರ ನಿಜ. ನಮ್ಮ ಟೆಂಪ್ರರಿ ವರ್ಲ್ಡ್, ಅಶಾಶ್ವತ, ದುಃಖಾಲಯ ಅಂತ ಈ ಮೃತ್ಯು ಲೋಕಕ್ಕೆ ಹೇಳ್ತಾ ಇದ್ದಾರೆ. ಅದು ಹೇಗಪ್ಪ ಅಂದರೆ ಸಾಂಗ್ ಈಸ್ ಅ ಡಾನ್ಸ್. ಅದು ಒಂದೊಂದು ಹೆಜ್ಜೆ ಕೂಡ ಡಾನ್ಸ್ ಅಂತೆ. ಈಚ್ ವರ್ಡ್ ಇಸ್ ಅ ಸಾಂಗ್. ಒಂದು ಮಾತಾಡಿದರೆ ಅಲ್ಲಿ ಒಂದು ಗಾನವಾಗತ್ತಂತೆ. ಅದು ಪರಮಾತ್ಮನ ಲೋಕ. ಹಾಗಾದರೆ ನಮ್ಮ ಸನಾತನ ಧರ್ಮ ಏನಪ್ಪ ಹೇಳ್ತದೆ? ಯಾವ ಜಾತಿ ಬಗ್ಗೆ ಆಗಲಿ, ಯಾವ ಒಂದು ಇದನ್ನು ಬೈಯುವುದಾಗಲಿ ಮಾಡ್ತಾ ಇಲ್ಲ. ನಮ್ಮ ಧರ್ಮ ಏನು ಹೇಳುತ್ತಪ್ಪ ಅಂದರೆ ಮಮೈವ ಭಗವಂತ ಒಂದು ಕಡೆ ಹೇಳ್ತಾನಲ್ಲ, ಈಗ ಗೀತೆಯಲ್ಲಿ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಎಲ್ಲವೂ ನನ್ನ ಜೀವ, ಎಲ್ಲವೂ ಅಂದಮೇಲೆ ಎಲ್ಲರೂ ಬಂತು. ಅಲ್ಲಿ ಕಪ್ಪು ಬಿಳಿ, ಆ ಜಾತಿ ಈ ಜಾತಿ ಆ ಧರ್ಮ ಏನೂ ಬರಲಿಲ್ಲ. ಹಾಗಾದ ಮೇಲೆ ವಸುದೈವ ಕುಟುಂಬಕಂ ಅಂದರೆ ಅದರ ಅರ್ಥ ಇಡೀ ಜಗತ್ತು. ಸನಾತನ ಅಂದರೆ ಇಟರ್ನಲ್ ಅಂದರೆ ಶಾಶ್ವತವಾದದ್ದು. ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಧರ್ಮ, ಅದನ್ನು ನಾವು ನುಚ್ಚು ನೂರು ಮಾಡಿಬಿಟ್ಟಿದ್ದೇವೆ. ಹಿಂದೂಗಳಲ್ಲೇ ತಗೊಳ್ಳಿ, ಸರಿಯಾದ ಜ್ಞಾನ ಇಲ್ಲ ದೇವತೆ ಬಗ್ಗೆ ಆಗಲಿ ಪರಮಾತ್ಮನ ಬಗ್ಗೆ ಆಗಲಿ. ಅದಕ್ಕಾಗಿ ನಾವು ಶಾಸ್ತ್ರ ಓದಲ್ಲ, ಏನಿಲ್ಲ. ಬ್ರಹ್ಮ ಒಂದು ಸಂಹಿತೆ ಬರೆದದ್ರಲ್ಲಿ ಎಲ್ಲ ದೇವತೆಗಳು ಹೇಗಪ್ಪ ಅವರು ಎಲ್ಲವೂ ಭಗವಂತನ ಅಧೀನರಾಗಿ ಕೆಲಸ ಮಾಡ್ತಾ ಇದ್ದಾರೆ. ದೀಪಾರ್ಚಿರೇವ ಹಿ ದಶಾಂತರಮಭ್ಯುಪೇತ್ಯ ದೀಪಾಯತೆ ವಿವೃತ ಹೇತು ಸಮಾನ ಧರ್ಮ ಯಸ್ತ್ಯಾಗ್ರಯೇವ ಹಿ ಚ ವಿಷ್ಣು ತಯಾ ವಿಭಾತಿ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ದೀಪಾರ್ಚಿರೇವಹಿ ಅಂದರೆ ದೀಪಗಳನ್ನು ನಾವು ಒಂದು ದೀಪ ತಗೊಂಡು ಕ್ಯಾಂಡಲ್ ಹಚ್ತಾ ಹೋಗ್ತೀವಿ, ಅಥವಾ ಕ್ಯಾಂಡಲನ್ನೇ ದೀಪ ಅನ್ನಿ. ಆ ದೀಪ ಹಚ್ಚಬೇಕಾದ್ರೆ ಆ ಮೊದಲನೇ ದೀಪ ಒಂದು ಇದೆ, ಅದೇ ನಮ್ಮ ಪರಮಾತ್ಮ ವಿಷ್ಣು ಅಥವಾ ಕೃಷ್ಣ. ನೀವೇನೇನು ಶ್ಯಾಮ ಸುಂದರ ಹೇಳ್ತಿರೋ, ಏನೇನು ಹೇಳ್ತಿರೋ ಅದು ಎಲ್ಲವೂ ದೀಪಾರ್ಚಿರೇವ. ಆ ಒರಿಜಿನಲ್ ಕ್ಯಾಂಡಲ್ಲು ಪರಮಾತ್ಮ, ಅವನಿಂದ ಬೇರೆ ಎಲ್ಲವೂ ಉದ್ಭವ. ಕಾರಣೋದಕ್ಷಾಯ ವಿಷ್ಣು, ಕ್ಷೀರೋದಕ್ಷಾಯ ವಿಷ್ಣು, ಇವೆಲ್ಲವೂ ಪರಮಾತ್ಮನ ರೂಪಗಳು ಅನಂತವಾಗಿವೆ. ಅದನ್ನೆಲ್ಲ ತಿಳ್ಕೊಂಡ್ರೆ ಕೃಷ್ಣ ಹೇಳ್ತಾನೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೆತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸ್ವರ್ಜನ. ನನ್ನ ಜನ್ಮ ನನ್ನ ಕರ್ಮವನ್ನು ನೀವು ತಿಳ್ಕೊಳ್ಬೇಕು. ಯಾಕಂದರೆ
ಅದನ್ನು ತಿಳ್ಕೊಂಡಿಲ್ಲ ಅಂದರೆ ನೀವು ಈ ಕಲಿಯುಗದಲ್ಲಿ ಭಾಗವತ ಹೇಳ್ತಾ ಇದೆ, ಸುಮಂದ ಮಂದ ಮತೆಯೋರ್ ಮಂದ ಭಾಗ್ಯ ಹಿ ಉಪದ್ರತಃ. ನಮ್ಮ ಎಲ್ಲ ನಾವು ಭಾಳ ಬುದ್ಧಿವಂತರಂತ ತಿಳ್ಕೊಂಡು ಇಲ್ಲಿ ಕೂತಿದ್ದೀವಿ. ಆದರೆ ಹೇಗಿದೆಯಪ್ಪ ಅಂದರೆ ಸುಮಂದ, ನಾವು ಮಂದರು, ಅಲ್ಪ ಭಾಗ್ಯರು, ಅಲ್ಪ ಆಯುಷಿಗಳು, ಆ್ಯಂಡ್ ಎಲ್ಲದಕ್ಕಿಂತ ಮಿಸ್ಗೈಡೆಡ್ ಅಂದರೆ ಇವತ್ತು ಅಲ್ಲಿ ಒಬ್ಬರು ಬಂದು ಬಿಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಹಾಗೆ ಹೀಗೆ ಅಂದ ತಕ್ಷಣ ನಾವು ಒಂದು ಕೆಂಪು ಬಟ್ಟೆಯಲ್ಲಿ ಹಾಗೆ ಮಾಡಿ ಇದೆಲ್ಲ ಏನೇನೋ ನಾವು ಕೇಳ್ತೀವಿ. ನಮ್ಮ ಮನಸ್ಸು ಚಂಚಲ, ಮೊದಲೇ ಚಂಚಲವಾದ ಮನಸ್ಸು ಎಲ್ಲೆಲ್ಲೋ ಹೋಗಿ ನಮಗೆ ನಿಜವಾದ ಫಲ ಸಿಗೋದಿಲ್ಲ. ಆ ನಿಜವಾದ ಫಲ ಸಿಗದೇ ಇದ್ದಾಗ ಪರಮಾತ್ಮ ಏನಂತ ಗೊತ್ತಿಲ್ಲ. ಒಂದು ಸಾರಿ ದೇವರು ಹೇಳ್ತಾನಂತೆ, ಏನಪ್ಪ ನಾನು ಎಲ್ಲ ಕಡೆ ಇದ್ದೀನಿ ಅಂತ. ಅದಕ್ಕೆ ಕೇಳ್ತಾರಂತೆ, ದೇವರು ನೀ ಎಲ್ಲ ಕಡೆ ಇದ್ದರೆ ಯಾಕೆ ಕಾಣಲ್ಲಪ್ಪ ನಮಗೆ? ಅದಕ್ಕೆ ಪರಮಾತ್ಮ ಉತ್ತರ ಕೊಡ್ತಾನಂತೆ, ನಾನು ವೈಫೈ ಇದ್ದ ಹಾಗೆ, ಅದು ಎಲ್ಲಿ ಇರುತ್ತೋ ಅದು ನಾನು ಅವೈಲೇಬಲ್ ಇದ್ದೀನಿ. ಸೊ ಹಾಗೆ ನಮಗೆ ಯಾವುದಪ್ಪ ವೈಫೈ ಅಂದರೆ ಫೇತ್. ನಿಮ್ಮಲ್ಲಿ ಆ ಫೇತ್, ಆ ವಿಶ್ವಾಸ ಎಲ್ಲ ಇದ್ದರೆ ತಾನೇ ನಾನು ಸಿಗ್ತೀನಿ. ಹಾಗೆ ನಮಗೆ ವಿಶ್ವಾಸ ಇಲ್ಲ. ನಾವು ಏನಂತ ಇದು ಆ್ಯಕ್ಚುಲಿ ನಮ್ಮ ಶರೀರ ಇರೋದು ಚಿಂತನೆಗೋಸ್ಕರ. ಅದು ಬಿಟ್ಟು ಚಿಂತೆ ಮಾಡ್ತೀವಿ. ಪರಮಾತ್ಮನ ಚಿಂತೆ ಮಾಡಿ ಅನರ್ಥವನ್ನು ನಿವೃತ್ತಿ ಮಾಡಿಕೊಂಡು ನಮ್ಮ ಎಲ್ಲ ಗ್ರಂಥಿ ಏನೇನಿದೆಯೋ, ಎಷ್ಟೊಂದು ಗ್ರಂಥಿ ಅಂದರೆ ಎಷ್ಟೊಂದು ಹೃದಯ ಗ್ರಂಥಿ ಇದೆ, ಗಂಟುಗಳಿದೆ ನಮ್ಮ ಹೃದಯದಲ್ಲಿ, ಅದೆಲ್ಲ ತೆಗಿಬೇಕಲ್ಲ. ಅದು ತೆಗಲಿಕ್ಕೆ ಒಂದು ಸಾಧನೆ ಅಂದರೆ ಕಲಿಯುಗದಲ್ಲಿ ನಾಮಸ್ಮರಣೆ. ಆ ನಾಮಸ್ಮರಣೆಯಿಂದ ನಾವು ಸ್ವಚ್ಛವಾದ ಹಾಗೆ ಆ ಪರಮಾತ್ಮನ ರೂಪ, ಅವನ ಲೀಲೆ, ಅವನ ಇದು ಎಲ್ಲ ತಿಳ್ಕೊಂಡ್ಮೇಲೆ ಅವನಲ್ಲಿ ಒಂದು ಶ್ರದ್ಧೆ ಬರುತ್ತೆ. ನಾನೇನು ಮಾಡ್ತಾಯಿದ್ದೀನಪ್ಪ, ನಾನು ಒಂದೇನು ಈ ದಾರಿಯನ್ನು ಹಿಡಿದಿದ್ದೀನಿ, ಭಕ್ತಿಯ ಹಾದಿ ಅಥವಾ ಪರಮಾತ್ಮನ ಹಾದಿ, ಇದು ನಿಜವಾಗಲೂ ಸರಿಯಾಗಿದೆ. ನಮ್ಮ ಗುರುಗಳು ನನಗೆ ಕೃಪೆ ಮಾಡಿದ್ದಾರೆ. ಇವತ್ತು ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು. ಏನಪ್ಪ ಅಂದರೆ ಒಬ್ಬರು ಆರತಿ ಮಾಡ್ತಾಯಿದ್ರು. ಹೊಸ್ದಾಗಿ ಮದುವೆ ಆದ ಹುಡುಗಿ ಏನೂ ಗೊತ್ತಿಲ್ಲ, ಭಕ್ತಿ ಅಂದ್ರೇನೂ ಗೊತ್ತಿಲ್ಲ, ಏನಿಲ್ಲ. ಆದರೆ ಒಂದು ಮನೆತನಕ್ಕೆ ಸೇರಿ ಆ ಮನೆಯಲ್ಲಿ ಪೂರ ಎಲ್ಲರೂ ಯಾವ ಎಲ್ಲ ಒಂದು ನಾನ್ ವೆಜ್ಜು ಎಲ್ಲ ನಡೀತಾ ಇರುವಂಥ ಒಂದು ಸಂಸಾರದಲ್ಲಿ ಹುಟ್ಟಿ ಎಲ್ಲವನ್ನು ಬಿಟ್ಟು ಭಕ್ತಿಯನ್ನು ಮಾಡಿ ಒಂದು ಪವಿತ್ರವಾದ ಉತ್ತಮಕ್ಕೆ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಅದು ಅತ್ಯಂತ ಒಂದು ಖುಷಿಯ ತಂದು ಕೊಡುವಂತಹ ವಿಷಯ. ಅದು ನಮ್ಮ ಶ್ರೀಲ ಪ್ರಭುಪಾದರಿಗೆ ಸೇರಿತು. ನಮ್ಮ ಗುರುಗಳು ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರು ತಸ್ಯೈತ್ಯ ಕಥಿತಾಯ ಅರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಪ್ರಕಾಶಂತೆ ಯಸ್ಯ ದೇವಿ, ಆ ಗುರುವಿನಲ್ಲಿ ಎಷ್ಟು ಗುಣಗಳು ಇವೆ, ಅಪಾರವಾದಂಥ ಗುಣಗಳು ಇದ್ದದ್ದಕ್ಕಾಗಿ ಆ ಪರಂಪರೆಯ ಅನುಸಾರವಾಗಿ, ಆಮೇಲೆ ಒಂದು ಈ 4 ಸಂಪ್ರದಾಯದಲ್ಲಿ ಒಂದು ಸಂಪ್ರದಾಯದಿಂದ ಜೋಡಣೆ ಇದ್ದಾಗ ಆ ನಮ್ಮ ಭಕ್ತಿಗೆ ಅಥವಾ ನಾವು ಮಾಡುವಂತಹ ದೇವರ ಒಂದು ಕರ್ತವ್ಯಕ್ಕೆ ಒಂದು ಪ್ರತಿಫಲ ಸಿಗುತ್ತೆ. ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅದಕ್ಕಾಗಿ ನಾವು ಧರ್ಮವನ್ನು ಬಿಡುವುದು, ಬೇರೆ ಧರ್ಮವನ್ನು ಇದು ಮಾಡುವುದು ಯಾಕೆ? ಬೇರೆಯವರು ಅನ್ನೋದಕ್ಕಿಂತ ನಮ್ಮ ಶಾಸ್ತ್ರವನ್ನು, ನಮ್ಮ ಧರ್ಮವನ್ನು ತಿಳ್ಕೊಳ್ಳಿಕ್ಕಾಗಿ ಎಷ್ಟೊಂದು ಜನ ಆತುರರಾಗಿ, ಎಷ್ಟೊಂದು ಹೊರಗಡೆಯವರು ಕೂಡ ನಮ್ಮ ಸಂಸ್ಕೃತಿ ಹಾಳು ಮಾಡಲಿಕ್ಕೆ ಸಾಧ್ಯ ಆಗಿಲ್ವಂತೆ. ಎಷ್ಟೊಂದು ಜನ ಬಂದು ಹೋಗಿದ್ದಾರೆ. ಆದರೆ ನಮ್ಮಲ್ಲಿ ಇನ್ನೂ ಆ ಧರ್ಮ ಇದೆ. ಅದಕ್ಕಾಗಿ ಅದನ್ನು ನಾವು ಮತ್ತೆ ಅದನ್ನು ತಿಳ್ಕೊಂಡು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಸನಾತನ ಧರ್ಮವನ್ನು ಉಳಿಸ್ಕೊಡ್ಬೇಕು. ಈ ನಮ್ಮ ಸನಾತನ ಧರ್ಮ ಹಿಂಸೆ ಆಗಲಿ, ಪರರಿಗೆ ಒಂದು ಕಷ್ಟವನ್ನು ಕೊಡುವುದಾಗಲಿ ಹೇಳ್ಕೊಡುವುದಿಲ್ಲ. ನಿಮ್ಮ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಾಗ
ನೀವು ಯಾವ ಸ್ಥಿತಿಗೆ ಹೋಗ್ತಿರೋ ಅಂದರೆ ಎಲ್ಲರೂ ಅದೇನು ಹೇಳ್ತಾರೆ ನೋಡಿ, ಬ್ರದರ್ಹುಡ್, ಸಿಸ್ಟರ್ಹುಡ್ಡು, ಅವೆಲ್ಲ ಏನು ಸ್ಪೆಷಲ್ಲಾಗಿ ಓದಬೇಕಾಗಿಲ್ಲ. ಪ್ರತಿಯೊಂದು ಅದಕ್ಕೆ ಈ ಪಿತೃಪಕ್ಷದಲ್ಲೆಲ್ಲ ಬರೀ ಪಿತೃರಿಗೆ ನಾವೇನೋ ಅಂದ್ಕೊಂಬಿಟ್ಟಿದ್ದೀವಿ, ಪಿತೃರಿಗೆ ಮಾತ್ರ ತರ್ಪಣ ಕೊಡ್ತೀವಿ. ಹಾಗಿಲ್ಲ. ಅದು ಒಂದು ಗ್ರ್ಯಾಟಿಟ್ಯೂಡ್, ಅದು ಒಂದು ನಾವು ಮಾಡುವಂತಹ ನೆನೆಸುವಂಥ ಉಪಕಾರ. ತಂದೆ ತಾಯಿ ಇಷ್ಟು ಕಷ್ಟಪಟ್ಟಿದ್ದಾರೆ, ತಾಯಿ ಗರ್ಭದಲ್ಲಿ ಇಟ್ಕೊಂಡಿದ್ದಾಳೆ. ಅದ್ರ ಜೊತೆಗೆ ಎಲ್ಲ ಒಂದು ಪ್ರಾಣಿಗಳ ಸಹಕಾರ, ಒಂದು ಗಿಡ ಮರಗಳ ಸಹಕಾರ, ಒಂದು ಹಣ್ಣು ಹೂವಿನ ತರಕಾರಿಯ ಸಹಕಾರ, ಇಷ್ಟೊಂದು ಆಪ್ತರು, ಎಲ್ಲರದ್ದು ಋಣ. ನಾವು ಒಂದು ಗ್ರ್ಯಾಟಿಟ್ಯೂಡ್ ಹೇಳಿಲ್ಲ ಅಂದರೆ ನಾವು ಮನುಷ್ಯರಾಗಿ ಬಾಳೋದಕ್ಕೆ ಯೋಗ್ಯರೇ ಅಲ್ಲ. ಇದಕ್ಕೆ ಎಲ್ಲವೂ ಅರ್ಥ ಇದೆ. ನಿಮಗೆ ಗೊತ್ತಿಲ್ಲ ಅಂದರೆ ನಾವು ಸುಮ್ಮನಿರಬೇಕು. ನಮ್ಮ ಕೈಲಾಗಿಲ್ಲ ಅಂದರೆ ಮಾಡುವವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಸರಿಯಾಗಿ ತಿಳ್ಕೊಂಡು ದೊಡ್ಡವರ ಹತ್ರ ಆ ಗಣಪತಿಯ ಹಬ್ಬ ಮಾಡ್ತಾರೆ. ಮುಗಿದ ಮೇಲೆ ಯಾವ ಥರ ಗಣಪತಿನ ಕರ್ಕೊಂಡೋಗಿ ಎಸಿತಾರೆ, ಮುರಿತಾರೆ. ಆ ಗಣಪತಿ ತೃಪ್ತನಾಗ್ತಾನ ನಮ್ಮ ಮೇಲೆ? ಡಿಸ್ಕೋ ಡ್ಯಾನ್ಸು ಯಾವ ಧರ್ಮದಲ್ಲೂ ಹಾಕಿ ದೇವರ ಮುಂದೆ ಕುಣಿಯೋದಿಲ್ಲ. ನಮ್ಮಲ್ಲಿ ಮಾತ್ರ. ಯಾಕೆ ನಮ್ಮಲ್ಲಿ ಇಲ್ವಾ? ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಪ್ರವಿಷ್ಟಾಯ, ಇಷ್ಟೊಂದು ಹಾಡುಗಳಿವೆ. ಶರಣು 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 ಸಿದ್ಧಿ ವಿನಾಯಕ, ಶರಣು ವಿದ್ಯಾಪ್ರದಾಯಕ, ಶರಣು ಪಾರ್ವತಿ ತನಯ ಮೂರ್ತಿ, ಶರಣು ಮೂಷಕ ವಾಹನ, ಶರಣು 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 ಸಿದ್ಧಿ ವಿನಾಯಕ, ಶರಣು ಸಿದ್ಧಿ ವಿನಾಯಕ. ಯಾವ ಸ್ಥಾನದಲ್ಲಿದ್ದಾನೆ, ನಾವು ಯಾವ ಥರ ಅವನ್ನ ನೋಡ್ಕೊಳ್ತೀವಿ. ಇದು ಎಲ್ಲರೂ ನಾವು ನಮ್ಮ ಪರಿವರ್ತನೆ ಆಗಿ ಜಗತ್ತು ಸನಾತನ ಅಂದರೆ ಎಲ್ಲರೂ ಖುಷಿಯಿಂದ, ಎಲ್ಲರೂ ಸಂತೋಷದಿಂದ ಒಬ್ಬರಿಗೆ ಇನ್ನೊಬ್ಬರಿಂದ ಆದರ ಕೊಟ್ಟು ಬಾಳುವಂತಹ ಒಂದು ಕಲ್ಪನೆ ನಾವು ಮಾಡಿಕೊಂಡು ಇಲ್ಲೇ ನಾವು ವೈಕುಂಠ ಅಂದರೆ ಎಲ್ಲಿ ಕಷ್ಟ ಇಲ್ಲವೋ, ಎಲ್ಲಿ ದುಃಖ ಇಲ್ಲವೋ, ಎಲ್ಲಿ ಮಿಸರಿ ಇಲ್ಲವೋ ಅದು ವೈಕುಂಠ. ಆ ವಾತಾವರಣ ತರುವುದೇ ಸನಾತನ ಧರ್ಮ. ಹರೇ ಕೃಷ್ಣ.